ತುಂಬಾ ಚೆನ್ನಾಗಿ ಕಾಣ್ತಿದೆ, ಎಲ್ಲಾರ್ದು ನೋಡ್ತಾ ಇದೀನಿ. Actually we are in same boat but Hi. ಯಾವ ಟೀಮ್ ಸಪೋರ್ಟ್? ಎರಡನೇ ಮ್ಯಾಚ್ ಆಡ್ತಾ ಇದೀವಿ. ಸೊ ಹಾಯ್, ಇವತ್ತು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಎಲ್ಲರಿಗೂ ಹಾಯ್, ಅಜ್ಜು ಚಾನಲ್ಗೆ ವೆಲ್ಕಮ್. ಸೊ ನಾವು ಇವತ್ತು ಮ್ಯಾಚ್ ಆಡೋಕೆ ಬಂದಿದ್ದೀವಿ ICC ಇನ್ಸ್ಟಾ ಕ್ರಿಕೆಟ್ ಕಪ್. ಅಜ್ಜುಗೆ ಹುಷಾರಿಲ್ಲ, ಬಂದು ನಾನು ಮಾತಾಡ್ತಿದ್ದೀನಿ. ಹಂಗಂತ ಮಾತಾಡ್ತಿದ್ದೀರಲ್ಲ, ಮಾತಾಡ್ತಾರೆ. ಸೊ ಈಗ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಹಂಗೆ ಒಂದು ರೌಂಡ್ ಸೊ ನ್ಯಾಷನಲ್ ಅಂತಮ್ ಪ್ಲೇ ಮಾಡ್ತಾ ಇದೀವಿ. 2 minutes ಸೈಲೆಂಟ್ ಆಗಿ. ಹಾಯ್ ಹಾಯ್ ಹಾಯ್. ಲೇಟಾಗಿ ಬಂದ್ಬಿಟ್ರಿ ನೀವು. ಹೌದು. ಹಾಯ್ 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 ಬ್ರೋ. ಹಾಯ್ 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 ಹಾಯ್. ಅಪ್ಪು ಹಿಂಗೆಲ್ಲ ಮಲ್ಕೊಂಡ್ಬಿಟ್ರೆ ಹೆಂಗೆ ಅಡಗಿನ? ಹಾಯ್. ಇಲ್ಲ ನಾನು ಬಿಸಿ ಇದ್ದೀನಿ ಬ್ರೋ. ಅರ್ಜು ಲಾಕ್ಸ್. ಓ, ಅರ್ಜುನ್ ಅವ್ರದಾ? ನಮ್ಮ ಬಾಯ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಫುಲ್ಲು ಪ್ರಾಕ್ಟೀಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂತಾರೆ. ಕ್ಯಾಚ್ ಹಿಡಿಯೋದು. ಮೊದಲನೇ ಮ್ಯಾಚ್ ಮುಗ್ದಿದೆ, ಇವಾಗ ಎರಡನೇ ಮ್ಯಾಚು ರೆಡಿ ಆಗ್ತಾ ಇದೀವಿ, ಫ್ರೀ ಮಾಡ್ಕೋತಿದೀವಿ. ನೀವು ಆಡ್ತಿರೋದು ಇವಾಗ ಫಸ್ಟ್ನೇ ಮ್ಯಾಚ್. ಆ ದೂರದಲ್ಲಿ ನಿಂತ್ಕೊಂಡ್ರೆ ಹತ್ರ ಬರ್ಬೇಕು. ನೀವು ಆಡ್ತಿರೋದು ಫಸ್ಟ್ನೇ ಮ್ಯಾಚ್? ಇಲ್ಲ, ಸೆಕೆಂಡ್ ಮ್ಯಾಚ್ ಇದು. ಅಲ್ಲ, ನೀವು ಆಡ್ತಿರೋದು ಮೊದಲನೇ ಮ್ಯಾಚು. ಬಟ್ ಎಲ್ಲರಿಗೂ ಸೇರಿದಾಗ ಎರಡನೇ ಮ್ಯಾಚ್ ಇದು. ಮೊದಲನೇ ಮ್ಯಾಚು ಆಲ್ರೆಡಿ ಆಗಿದೆ. ಮೊದಲನೇ ಮ್ಯಾಚು, ಇವಾಗ ಎರಡನೇ ಮ್ಯಾಚು. ಫುಲ್ ಎಲ್ಲ ರೆಡಿ ಆಗ್ತಿದ್ದಾರೆ. ನಮ್ಮ ಬಾಯ್ಸು ಕೈಯೆಲ್ಲ ಕಡಿತೈತೆ. ಆಮೇಲೆ ಸೊ ಹೇಗಿತ್ತು ನನ್ನ ಸ್ಟ್ರೆಚಿಂಗ್? ಫರ್ದಿನ್ ತುಂಬ ಚೆನ್ನಾಗಿ ಸ್ಟ್ರೆಚಿಂಗ್ ಎಲ್ಲ ಮಾಡಿಸ್ಕೊಡು, ಚೆನ್ನಾಗಿದೆ. ನೋಡು, ಸ್ಟ್ರೆಚಿಂಗ್ ಮಾಡಿದ್ರೆ ಮಲ್ಕೊಂಡವನೇ. ಮ್ಯಾಚ್ ಬಗ್ಗೆ ಏನು ಹೇಳೋದಿಲ್ಲ, ಆಡ್ತೀವಿ, ಹೊಡಿತೀವಿ, ನೋಡ್ತಾ ಇರಿ. ಏನ್ ಗೊತ್ತಾ ಬ್ರೋ, ಅವ್ರು ಈ ಜ್ಯೂಸ್ ಕುಡಿದಾರೆ, ಅದಕ್ಕೆ ಅಷ್ಟು ಆಡ್ತವ್ರೆ. ಆತರ ಮ್ಯಾಚ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಬ್ಯಾಟಿಂಗು ಟಾಸ್ ವಿನ್ ಆಗಿದ್ದೀವಿ, ಬ್ಯಾಟಿಂಗ್ ತಗೊಂಡಿದ್ದೀವಿ. ಬ್ಯಾಟಿಂಗ್ ಇವಾಗ ನೋಡೋಣ ಯಾರು ಹೋಗ್ತಾರೆ, ಹೆಂಗೆ ಆಡ್ತೀವಿ ಅಂತ. ಏನಿಲ್ಲ, ನಮ್ಮ ಟೀಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಹೋಪ್ ಈ ಮ್ಯಾಚ್ ನ ವಿನ್ ಆಗ್ತಾರೆ ಅಂಡ್ ಬರೋ ಮ್ಯಾಚಸ್ ವಿನ್ ಆಗ್ತಾರೆ. ನೀವೇನು ಹೇಳ್ತೀರಾ? ಅಷ್ಟೇ, ತುಂಬಾ ಚಂದ ಆಡಿ, ಆಲ್ ಬೆಸ್ಟ್. ಗೆಲ್ಲಾಗ್ತಾರೆ ಅನ್ನೋ ಹೋಪ್ ಅಂತೂ ತುಂಬಾ ಜಾಸ್ತಿ ಇದೆ. ಗೆದ್ದು ಬಿಟ್ರೆ ಫುಲ್ ಖುಷಿ. ಏನು ಹೇಳಿ, ನಿಮ್ಗೆ ಏನು ಇಷ್ಟಪಡ್ತದೆ? ಹೇಳಕ್ಕೇನಿಲ್ಲ, ಮ್ಯಾಚ್ ನೋಡಿ. ಎದೆ ನೋವು ಆಗ್ಬಿಟ್ಟಿದೆ. ಎದೆ ನೋವು ಆಡ್ತಾ ಇದೀನಿ. ಎದೆಯಲ್ಲಿ 20 ವರ್ಷದಿಂದ ನೋವು ಇದೆ. ಚಕ್ರ ಮೇಲೆ ನೋವು, ಸ್ವಲ್ಪ ಇಲ್ಲಿ ಚಕ್ರ. ಯಾವ ಟೀಮ್ ಸಪೋರ್ಟ್? ಅವ್ರದೇ ಟೀಮ್. ಏನಿಲ್ಲ, ಮ್ಯಾಚ್ ಸೋತಿದ್ದೀವಿ. ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ, ಕಪ್ಪು ಎತ್ಕೊಂಡು ಮನೆಗೆ ಹೋಗ್ತೀವಿ. ತಲೆ ಕೆಡಿಸ್ಕೊಬೇಡಿ, ಇದನ್ನ ಆಟಲ್ಲೇ ಹಾಕತ್ತೀವಿ. ಕಪ್ಪು ನಮ್ಮ ಆಟದಲ್ಲಿ ಹಾಕೊಂಡು ಜಾಲಿ ಜಾಲಿ ಎಲ್ಲ ಜಾಲಿ ಅಂತದೆ. ಮೊದಲನೇ ಮ್ಯಾಚು ದೇವ್ರಿಗೆ ಹೋಗಿತ್ತು, ಇವಾಗ ಎರಡನೇ ಮ್ಯಾಚ್ ಆಡ್ತಾ ಇದ್ದೀವಿ. ಎರಡನೇ ಮ್ಯಾಚ್ ಬಂದು ರಾಜಧಾನಿ ರಾಯಲ್ಸ್ ಜೊತೆ. ಅಲ್ಲಿ ಬ್ಯಾಟಿಂಗ್ಗೆ ಬೇಬಿ ಬ್ರೋ ಆ್ಯಂಡ್ ಮೋಹನ್ ಆಡ್ತಿದ್ದಾರೆ. ಫರ್ದಿನ್ ಇಲ್ಲಿದ್ದಾನೆ. ನೋಡೋಣ, ವಿಡಿಯೋ ಮಾಡ್ತೀನಿ. ಇದಕ್ಕೋಸ್ಕರ ಒಂದು 6 ಬಂದ್ಬಿಟ್ರೆ ಇವಾಗ ಸಿಕ್ಸೇ ಬಂತು, ಸಿಂಗಲ್ ಬಂತು. ಸೊ ನೋಡುವ ಏನಾಗುತ್ತೆ ಅಂತ. ಫುಲ್ಲು ಕಾತುರದಿಂದ ಎಲ್ಲ ಫುಲ್ಲು ಎನರ್ಜೆಟಿಕ್ ಆಗಿ ಆಡ್ತಿದ್ವಿ. ರಿಚ್ ಕಿಡ್ ಬೌಲಿಂಗ್ ಮಾಡಕ್ ಬಂದಿದ್ದಾರೆ ಇವಾಗ. ಗಿರೀಶ್ ಅಲ್ಲಿ ಪ್ಲೇಯರ್ಗೆ ಏಟಾಗಿದೆ, ನೋಡುವ ಏನಾಗಿದೆ ಅಂತ. ಹೋಗಿ
ಗುಂಡಿನ ಸುತ್ತಿಗೆ ಪ್ರಶಸ್ತಿ ಸುತ್ತಿಗೆ ಸೋತರೆ ಪಂದ್ಯಾಕೂಟದಲ್ಲಿ ಆಡಿದಂತ ಅನುಭವದೊಂದಿಗೆ ನೇರವಾಗಿ ಆಡಿದ ಅನುಭವ ಮಾತ್ರ ಮನೆಗೆ ಕಾದು ನೋಡಬೇಕಿದೆ. ಫೈನಲ್ ಪ್ರವೇಶ ಮಾಡುವಂತ ತಂಡ ಯಾವುದು, ತತ್ತರಿ ಪಂದ್ಯವನ್ನು ಸೋತುಕೊಂಡು ಮನೆಗೆ ಹೋಗುವಂತ ಅನುಭವದ ತಂಡ ಯಾವುದೆಲ್ಲೂ ಕೂಡ ಪ್ರಶ್ನಾರ್ಥವಾಗ್ತಾ ಇದೆ. ಇದು ಸೆಮಿಫೈನಲ್ ಪಂದ್ಯಾಕೂಟ. ಎರಡು ತಂಡಗಳಲ್ಲಿ ಕೂಡ ಪಂದ್ಯಾಕೂಟ ಸೋತರೆ ಬರುತ್ತೆ, ಖಂಡಿತ ಕಾದು ನೋಡಬೇಕಿದೆ. ಪಂದ್ಯಾಟವನ್ನು ಗೆಲ್ಲುವವರು ಯಾರೆಂಬತಕ್ಕಂಥ ಪ್ರಶ್ನೆ ಮೂಡುವುದೇ ಆದರೆ ಎರಡು ಬಲಿಷ್ಠ ತಂಡ ಒಂದೆಡೆ KGF ದಯವಿಟ್ಟು ಆ ಆರಂಭಿಕ ದಾಳಿ ಇದು. ಆರಂಭಿಕ ದಾಳಿ ನೇರವಾಗಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ನೋಡಿದ್ವಿ ನಾವು. ಆಕ್ಚುಲಿ ವಿ ಆರ್ ಇನ್ ಸೇಮ್ ಬೋಟ್ ಬಟ್ ICC ಕಪ್ 2025 ಸೆಕೆಂಡ್ ಮ್ಯಾಚ್ ಇವ್ರ ಮೇಲೆ ಬಿದ್ದಿತ್ತು. ಇವ್ರು ಗೆದ್ರು ಒಂದೇ, ನಾವು ಗೆದ್ರು ಒಂದೇ, ಇವ್ರು ಗೆದ್ದಿದ್ದಾರೆ. ನಾನು ಅದೇ ಹೇಳೋದು, ನಾವು ಗೆದ್ರು ಒಂದೇ, ಅವ್ರು ಗೆದ್ರು ಒಂದೇ. ಅವ್ರು ಬಿಟ್ಕೊಡ್ತಾ ಇರೋದೇನಕ್ಕೆ ಅಂತಂದ್ರೆ ನಾವು ನಾವು ಕಷ್ಟಪಟ್ಟು ಆಡಿದ್ದೀವಿ, ಚೆನ್ನಾಗಿ ಆಡಿದ್ದಾರೆ, ಕಷ್ಟಪಟ್ಟು ಆಡಿದ್ದೀವಿ. ಇಬ್ರು ಗೆದ್ರು ಒಂದೇ, ಕಪ್ ಇಬ್ರು ಸಿಗ್ತಾ ಇದೆ. ಎರಡು ಚಿನ್ನ ಟಿಡಿ ತನ್ಕುಟದ ಚತುರ್ಥ ಸಾಂಗ್ ಹಚ್ಚಿದ್ದಾರೆ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಕರೆಕ್ಟ್ ಆಗಿ ಆಡಲೆ ಯಾವುದಾರ ಆಡು ಆಯ್ತು. ಇದಾಡು ಬಾಮುನಿ ಇದಾಡ್ತದಲ್ಲ ತುಂಬ ಸಾಚು 2 ವರ್ಷ ಕೊನೆಯ ಒಂದು ಚೆಂಡು ಫೀಡ್ ಚೆಂಡು ಅದು. ಪ್ರಥಮ ಇನ್ನಿಂಗ್ಸಿನ ಕೊನೆಯ ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಏನಂದ್ರೆ ICC ಸೀಸನ್ 1 ಹೇಗನ್ಸ್ತದೆ ಮೇಡಮ್ ನಿಮ್ಗೆ? ತುಂಬಾ ಚೆನ್ನಾಗಿ ಕಾಣ್ತಿದೆ, ಎಲ್ಲಾರ್ದು ನೋಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ, ಎಲ್ಲಾರ್ದು ನೋಡ್ತಾ ಇದೀನಿ. ನೋ ಕಾಮೆಂಟ್ಸ್. ಬಿಸಿ ಉಪ್ಪಿಟ್ಟು ತಿನ್ಕೊಂಡ್ ಬಂದೆ, ಅದ್ರ ತರಕಾರಿ ಹೆಂಗ್ ಹಾಕ್ಬಿಟ್ಟು ತಿಂದು ಟೇಸ್ಟಿ ಹಂಗೆ ಟೇಸ್ಟಿ ಇಲ್ಲಿ ಆಗಾಡ್ತವ್ರೆ. ಎಂಜಾಯ್ ಮಾಡ್ತಿದ್ದೀರಾ ಮೇಡಮ್ ಮ್ಯಾಚ್? ಅಯ್ಯೋ, ರೆಡ್ ಬುಲ್ ಕುಡಿತಾ ಇದೀನಿ, ನೋಡ್ತಾ ಇದೀನಿ, ಎಂಜಾಯ್ಮೆಂಟ್ ಮಾಡ್ತಾ ಇದೀನಿ. ನೀವು ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ನೋಡಿ. ತುಂಬಾ ಥ್ಯಾಂಕ್ಸ್. ಯಾರು ಆರ್ಗನೈಸ್ ಮಾಡ್ತಾ ಇದಾರೋ ಎಲ್ಲರಿಗೂ ಅಷ್ಟೇ, ಎಲ್ಲ ಇನ್ಫ್ಲುಯೆನ್ಸರ್ಗೂ ಅಷ್ಟೇ ಬರ್ತಾ ಇದೆ. ಎಲ್ಲರಿಗೂ ನಮ್ಮ ಸಪೋರ್ಟ್ಸ್ ಇರುತ್ತೆ ಮೇಡಮ್. ಎಲ್ಲಾ ಕ್ರಿಯೇಟರ್ಸ್ಗೂ ಒಂದು ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ನೀವು ಕ್ರಿಯೇಟರ್ ಇಲ್ಲ ಈಗ ಆಡ್ತಾರ, ನೀವು ಹೇಳಿ ಮೇಡಮ್ ಏನ್ ಹೇಳ್ತೀರಾ? ಹೌದು, ನಾವೆಲ್ಲ ಎಂಟರ್ಟೈನ್ಮೆಂಟ್. ನಾನು ನಗಿಸ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಹೌದು ಹುಲಿಯಾ, ಹೌದು ಹುಲಿಯಾ. ಸಿದ್ದರಾಮಯ್ಯ ಹೇಳ್ಬೋದು. ಇದು ಆಟ ಆಡ್ತಿದ್ದೀರಲ್ಲ ಕ್ರಿಕೆಟ್, ಎಲ್ಲಾರು ಎನರ್ಜೆಟಿಕ್ ಡ್ರಿಂಕ್ ಬರ್ಬೇಕಂದ್ರೆ ಬುಲ ರೆಡ್ ಬುಲ ಅಂತ ಚೆನ್ನಾಗಿ ಹೊಡಿತೀರಾ. ನೀವು ಹೊಡಿಬೇಕು ಅಂದ್ರೆ ಕುಡಿಬೇಕು. ಅದೇ ಎನರ್ಜೆಟಿಕ್ ಡ್ರಿಂಕು ಅದು ಕುಡೀರಿ, ಬೇರೆ ಎಲ್ಲ ಕುಡಿಬೇಡಿ. ಮೇಡಮ್ ಲಾಸ್ಟ್ ನಮ್ ಬಾಯ್ಸ್ ಏನ್ ಹೇಳ್ತಾರೆ ಮೇಡಮ್? ಬಾಯ್ಸ್ ಯಾರ ಗೆದ್ರೆ ನಿಜವಾಗ್ಲೂ ನಿಮ್ಗೆ ಇಲ್ಲಿ ಯಾರೋ ಒಬ್ರು ಹುಡುಗಿ ಬೀಳ್ತಾರೆ ಅಂತ ಹೇಳ್ತು, ಅದನ್ನ ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಗೆಲ್ಲಿ. ನಿಮ್ ಮುಂದೆ ನಾನು ಇರ್ತೀನಿ, ಹಿಂದೆ ನಾನೇ ಇರ್ತೀನಿ. ನಾನ್ ಬೀಡ್ ಆಯ್ತು. ನನ್ಗೆ ಇವಾಗ 2 ಮಕ್ಳಿದ್ದಾರೆ. ಇನ್ನ ಜನವರಿಗೆ ನನ್ ಮಗಳು ಮದ್ವೆನೂ ಇದೆ. ನೋಡೋಣ, ನಾನು ಬೀಳೋ ವಯಸ್ಸಲ್ಲ, ಬೀಳ್ಸೋ ವಯಸ್ಸು. ಕಂಗ್ರಾಟ್ಸ್ ಮೇಡಮ್, ಥ್ಯಾಂಕ್ ಯು. ನಾನು ಇಲ್ಲೇ ಇರ್ತೀನಿ, ನೋಡ್ತಾ ಇರ್ತೀನಿ, ಚೆನ್ನಾಗಿ ಆಟಾಡಿ. ನಿಮ್ಗೆ ಮೈಯಲ್ಲೆಲ್ಲ ಎನರ್ಜಿಗೆ ಡ್ರಿಂಕ್ ಬರ್ಲಿ. ಆಶೀರ್ವಾದ, ರೇಷ್ಮಕ ಆಶೀರ್ವಾದ ಇದು. ಮೇಡಮ್ 2 ರೆಡ್ ಬುಲ್. ಸೊ
ಸೊ ಅಜಯ್ ಬ್ರೋ ವ್ಲಾಗ್ಸ್ ನೋಡ್ತಾ ಇರ್ತೀನಿ, ಚೆನ್ನಾಗಿದೆ. ನಮ್ ಜೊತೆ ಇವತ್ತು ಬಂದು ರೇಷ್ಮಾ ಅಕ್ಕ ಮತ್ತೆ ನಮ್ಮ ಬ್ರೋ ನವೀನ್ ಬ್ರೋ ಇಬ್ರು ಬಂದವ್ರೆ. ಸೊ ತುಂಬಾ ಖುಷಿ ಆಗ್ತಿದೆ ನೋಡಿ, ಶೇಕಾಗಿ ಬಿಟ್ಟಿದ್ದೀನಿ ಇವಾಗ. ನೋಡ್ತಾ ಇದ್ದಾರೆ ಎಲ್ಲರೂ, ಯಾರ್ಯಾರು ಯೂಟ್ಯೂಬ್ ಎಲ್ಲರೂ ನೋಡ್ತಾರೆ. ಎಂಟರ್ಟೈನ್ಮೆಂಟ್ ಕೊಟ್ಟರೆ ತುಂಬ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಯಾರು ನಗ್ತಾರೋ ನಗಿಸ್ತಾರೋ ಅವ್ರಿಗೆ ಲೈಕ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟ. ನೀವು ಅಷ್ಟೇ ನಗಿಸ್ತಾ ಇದ್ದೀರಾ, ನಿಮ್ಗೂ ಲೈಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಜು ಬ್ಲಾಗ್ಗೆ ನಾನು ಏನು ಹೇಳ್ತೀನಿ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಅಜು ಬ್ರೋ ನೀವು ಮೈಸೂರಲ್ಲಿ, ಮೈಸೂರು ಟೀಮ್ ಅಂದ್ರೇ ಒಂದು ಸಪೋರ್ಟಿವು. ನಿಮ್ಮ ಟೀಮಲ್ಲಿ ನಾವು ನಿಮ್ಮನ್ನ ನೋಡ್ಬೇಕಂದ್ರೆ ನಮ್ಗೆ ಖುಷಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟಿವ್ ಆಗಿರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಇಷ್ಟೊಂದು ಜನ ಮಧ್ಯ ನಾನು ಮೈನಾಗಿ ಹೇಳ್ತಿದ್ದೀನಿ ಮೈಸೂರು ಟೀಮ್ ಬೆಸ್ಟ್ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಮೈಸೂರು ಟೀಮ್. ಲವ್ ಯು ಗೈಸ್.